ನಮಸ್ತೆ ವೀಕ್ಷಕರೇ, ಇವತ್ತು ಒಂದು ದರ್ಶನ್ ಅವರ ಕೇಸಲ್ಲಿ ಹೊಸ ಒಂದು ಅಪ್ಡೇಟ್ ಸಿಗ್ತಾ ಇದೆ. ಇದು ಇಂಪಾರ್ಟೆಂಟ್ ಅಪ್ಡೇಟ್ ಕೂಡ ಹೌದು. ಯಾಕಂತಂದರೆ ಇವತ್ತು ಪ್ರದೋಷ್ ಅವರನ್ನು ಕೋರ್ಟ್ಗೆ ಕರೆಸಲಾಗಿತ್ತು, ವಿಚಾರಣೆಯನ್ನು ಕೂಡ ಮಾಡಲಾಯಿತು. ಅವರು ಒಂದು ಅರ್ಜಿಯನ್ನು ಹಾಕ್ಕೊಂಡಿದ್ರು, ಅದು ಮಾಫಿ ಸಾಕ್ಷಿಗೆ ಅರ್ಜಿಯನ್ನು ಹಾಕ್ಕೊಳ್ಳುವಂತಹ ಒಂದು ಕೆಲಸ ನಡೆದಿತ್ತು. ಕೋರ್ಟ್ ಮುಂದೆ ಅವರು ಅಪ್ಲಿಕೇಶನನ್ನು ಹಾಕ್ಕೊಂಡಿದ್ರು. ಆ ಅಪ್ಲಿಕೇಶನ್ ಬಗ್ಗೆ ಇವತ್ತು ವಿಚಾರಣೆಗೆ ಕೋರ್ಟ್ಗೆ ಬಂದಿದ್ದರು ಪ್ರದೋಷ್ ಅವರು. ಇದ್ರ ಬಗ್ಗೆ ನಿಮ್ಗೆ ಏನಾದರೂ ಗೊತ್ತಿಲ್ಲ ಅಂದರೆ ಕ್ವಿಕ್ಕಾಗಿ ಹೇಳಿಬಿಡ್ತೀನಿ. ದರ್ಶನ್ ಅವರ ಕೇಸಲ್ಲಿ ಪ್ರದೋಷ್ ಅವರು ಕೂಡ A14 ಅಂದರೆ ಅಕ್ಯೂಸ್ ನಂಬರ್ 14 ಅಂತ ಆಗ್ತಾರೆ. ಅಕ್ಯೂಸ್ ಅಂದರೆ ಆರೋಪಿ. ಎಲ್ಲರೂ ಸೇರಿ ಈ ಒಂದು ಕೃತ್ಯವನ್ನು ಮಾಡಿದ್ರು. ಅದರಲ್ಲಿ A1 A2 A3 ಅಂತೆಲ್ಲ ಹೇಳಿದಾಗ ಇವರು A14 ಆಗಿ ಇವರನ್ನು ಇಡಲಾಗಿತ್ತು. ಇವರು ಕೂಡ ಜೈಲೊಳಗಡೆನೇ ಇದ್ದಾರೆ. ಇವ್ರಿಗೂ ಕೂಡ ಇನ್ನು ಬೇಲು ಸಿಕ್ಕಿರಲಿಲ್ಲ, ಒಳಗಡೆ ಇರೋದ್ರಿಂದ ಇವ್ರು ಈಗ ಏನು ಮಾಡಿದ್ದಾರೆ ಅಂತಂದರೆ, ನಾನು ದರ್ಶನ್ ಅವರು ಅಥವಾ ಯಾರ್ಯಾರು ಏನೇನು ಈ ಒಂದು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಯಾರ್ಯಾರ ಪಾತ್ರ ಏನೇನಿದೆ, ನನ್ನ ಪಾತ್ರ ಏನಿದೆ, ನಾವೆಲ್ಲ ಸೇರಿ ಹೇಗೆ ಈ ಒಂದು ಕೃತ್ಯವನ್ನು ಮಾಡಿದ್ವಿ, ಯಾವ ಸಮಯದಲ್ಲಿ ಮಾಡಿದ್ವಿ, ಹೇಗೆ ಮಾಡಿದ್ವಿ, ಮತ್ತು ಏನೇನು ಪ್ಲ್ಯಾನ್ ಇತ್ತು, ಇದ್ರ ಬಗ್ಗೆ ಪ್ರತಿಯೊಂದನ್ನು ಕೂಡ ನಾನು ಹೇಳ್ತೀನಿ ಅಂತ ಹೇಳಿ ಮುಂದೆ ಬಂದಿರೋದು ಪ್ರದೋಷ್ ಅವರು. ಆ್ಯಕ್ಚುಲಿ ಇವರೇ ಆರೋಪಿಯಾಗಿದ್ದರು, ಆದರೆ ಈಗ ಅವರೇ ಸಾಕ್ಷಿಯಾಗಿ ಬಂದಂತಾಗಿದೆ. ಆದರೆ ಇದು ಹೆಂಗಾಗ್ಬಿಟ್ಟಿದೆ ಅಂದರೆ, ದರ್ಶನ್ ಅವರ ಕೇಸಲ್ಲಿ ಸಾಕ್ಷಿಗಳು ಇವೆಯೋ ಇಲ್ವೋ, ಅವು ಸ್ಟ್ರಾಂಗ್ ಇದೆಯೋ ಅದೆಲ್ಲ ಮುಂದೆ ಎವಿಡೆನ್ಸಲ್ಲಿ ಅಂದರೆ ಸಾಕ್ಷಿ ಇದ್ದಾಗ ಅದೆಲ್ಲ ಕನ್ಸಿಡರ್ ಆಗ್ತಾಯಿತ್ತು. ಮುಂದೆ ಕೇಸ್ ಏನಾಗ್ತಾಯಿತ್ತು ಅನ್ನೋದ್ರ ಬಗ್ಗೆ ಇನ್ನೂ ಕ್ಲಾರಿಟಿ ಸಿಕ್ಕಿರಲಿಲ್ಲ. ಆದರೆ ಈಗೇನಾಗಿದೆ ಅಂದರೆ, ಪ್ರದೋಷ್ ಅವರು ಕೃತ್ಯದಲ್ಲಿ ಭಾಗಿಯಾಗಿರೋದ್ರಿಂದ, ಪ್ರತಿಯೊಂದು ಕಣ್ಣಾರೆ ನೋಡಿರೋದ್ರಿಂದ, ಪ್ರತಿಯೊಂದು ಇನ್ಸಿಡೆಂಟಲ್ಲೂ ಅವರು ಸ್ಪಾಟಲ್ಲಿ ಇರೋದ್ರಿಂದ ಅವರ ಒಂದು ಹೇಳಿಕೆ, ಅವರ ಹೇಳಿಕೆ ಮಾತ್ರ ಅಲ್ಲ, ಇದು ಸಾಕ್ಷಿ ಅಂತ ಕನ್ಸಿಡರ್ ಆಗೋದ್ರಿಂದ ಸಾಕ್ಷಿ ನಾನು ಹೇಳ್ತೀನಿ ಅಂತ ಹೇಳಿ ಅವರು ಮುಂದೆ ಬಂದು ಅದನ್ನು ಮಾಫಿ ಸಾಕ್ಷಿ ಅಂತ ಕರೀತಾರೆ. ತಾನೇ ಅದನ್ನು ತಪ್ಪನ್ನು ಒಪ್ಕೊಳ್ಳೋಕ್ಕೆ ಮಾಫಿ ಸಾಕ್ಷಿ ಅಂತಾರೆ. ಆದರೆ ಮಾಫಿ ಸಾಕ್ಷಿ ಎಲ್ಲರೂ ಹೇಳಬಹುದಾ? ಎಲ್ಲರಿಗೂ ಹೇಳೋಕ್ಕೆ ಅವಕಾಶ ಇರುತ್ತಾ? ಎಕ್ಸಾಂಪಲ್ ಈಗ ಪವಿತ್ರ ಹೇಳ್ಕೊಬೋದು ಅಥವಾ ದರ್ಶನ್ ಅವರೇ ಹೇಳ್ಬಹುದು. ಎಲ್ಲರೂ ಕೂಡ ನಾನು ಹೇಳ್ತೀನಿ ಅಂತ ಬಂದು ಎಲ್ಲರೂ ಕೂಡ ಸಾಕ್ಷಿ ಆಗಬಹುದಾ ಅಂತ ಏನಾದರೂ ನಿಮಗೆ ಡೌಟ್ ಇದ್ದರೆ, ಇಲ್ಲ, ಅದು ಹಾಗಾಗೋದಿಲ್ಲ. ಆ್ಯಕ್ಚುಲಿ ಒಂದು ಕೇಸ್ನಲ್ಲಿ ಯಾರ್ಯಾರ ಪಾತ್ರ ಏನೇನಿದೆ, ಹಾಗೆ ಆ ಪಾತ್ರ ಎಷ್ಟಿದೆ ಅನ್ನೋದ್ರ ಬಗ್ಗೆ ಇಲ್ಲಿ ನೋಡಲಾಗತ್ತೆ. ನೋಡಿ ತದನಂತರ ಇವರು ಸಾಕ್ಷಿ ಹೇಳೋದನ್ನು ಕನ್ಸಿಡರ್ ಮಾಡಬೇಕೋ ಬೇಡವೋ ಅನ್ನೋದು ಒಂದು. ಮತ್ತು ಇದನ್ನು ಮೊದಲನೇದಾಗಿ ಮಾಫಿ ಸಾಕ್ಷಿ ಅಂತಲೇ ಕನ್ಸಿಡರ್ ಮಾಡಬೇಕಾ ಅಥವಾ ಇವನನ್ನು ಆರೋಪಿ ಅಂತಲೇ ಇಡಬೇಕಾ ಅಂತ ಅನ್ನೋದು ಕೂಡ ಅಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಕ್ಚುಲಿ ಇಲ್ಲಿ ಪ್ರದೋಷ್ ಅವರು ಮಾಫಿ ಸಾಕ್ಷಿ ಆಗ್ತಾರೆ. ಇದನ್ನು ಅರ್ಜಿಯನ್ನು ಜಡ್ಜು ಆಲ್ಮೋಸ್ಟ್ ಓಕೆ ಅಂತ ಒಪ್ಕೊತಾರೆ. ಯಾಕೆ ಅಂತ ಅಂದರೆ, ಪ್ರದೋಷ್ ಅವರು ಇಲ್ಲಿ ಯಾವುದೇ ರೀತಿ ರೇಣುಕಾಸ್ವಾಮಿಯವರ ಕೊಲೆ ಪ್ರಕರಣದಲ್ಲಿ ಎಲ್ಲೂ ಕೂಡ ಅವರು ಹೊಡೆಯೋದಾಗಲಿ ಅಥವಾ ಇವರ ಕೈವಾಡಗಳಾಗಲಿ ಯಾವುದೇ ರೀತಿಯಿಂದ ಇವ್ರದ್ದು ಅತಿಯಾಗಿ ಕಂಡು ಬರೋದಿಲ್ಲ. ಆದರೆ ದರ್ಶನ್ ಅವ್ರ ಜೊತೆ ಅವರು ಇರೋದ್ರಿಂದ ಪ್ರತಿಯೊಂದು ಮೂಮೆಂಟಲ್ಲೂ ದರ್ಶನ್ ಅವ್ರ ಜೊತೆ ಇದ್ದರು. ಅವರು ದರ್ಶನ್ ಅವರನ್ನು ಶೆಡ್ಗೆ ಕರ್ಕೊಂಡು ಹೋಗೋದಾಗಿರ್ಬೋದು, ಅವ್ರ ಮನೆಗೆ ಕರ್ಕೊಂಡು ಹೋಗೋದಾಗಿರ್ಬೋದು, ಅಥವಾ ದರ್ಶನ್ ಅವರನ್ನು ಹೊಡೆಯೋದನ್ನು ನೋಡಿರೋದಾಗಿರ್ಬೋದು. ಪ್ರತಿಯೊಂದು ಇನ್ಸಿಡೆಂಟಲ್ಲಿ ನಾನು ಇದ್ದೆ, ನಾನು ನೋಡಿದ್ದೀನಿ ಅಂತ ಹೇಳಿ ಇವರ ಒಂದು ಪಾತ್ರವನ್ನು ಕನ್ಸಿಡರ್ ಮಾಡಿಕೊಂಡು ಇವರನ್ನು ಮಾಫಿ ಸಾಕ್ಷಿ ಅಂತ ಹೇಳೋಕ್ಕೆ ಇದು ಮಾಡ್ತಾರೆ. ಇದನ್ನು ಮಾಫಿ ಸಾಕ್ಷಿ ಅರ್ಜಿಯನ್ನು ನೀವು ಹಾಕ್ಕೊಂಡಿದ್ದೀರಾ ಅಂಥೇಳಿ ಇವತ್ತು ಕೋರ್ಟಿಗೆ ಕರೆದಿದ್ರು. ಅವರನ್ನು ಕರೆದಾಗ ಪ್ರದೋಷ್ ಅವರಿಗೆ ಪ್ರಶ್ನೆಯನ್ನು ಕೇಳಲಾಯಿತು. ನೀವು ಇದನ್ನು ಅರ್ಜಿಯನ್ನು ಓದಿದ್ದೀರಾ, ಅರ್ಜಿ ಓದಿನೇ ಸಿಗ್ನೇಚರ್ ಮಾಡಿದ್ದೀರಾ ಅಥವಾ ವಕೀಲರು ಮಾತ್ರ ಇದನ್ನ ಹಾಕಿದ್ದಾರಾ ಅಂತ ಅಂದಾಗ, ಇಲ್ಲ, ನಾನು ಓದಿನೇ ಸಹಿ ಮಾಡಿದ್ದೀನಿ ಅಂತ ಪ್ರದೋಷ್ ಅವರು ಕೂಡ ಹೇಳ್ತಾರೆ. ಹಾಗೆ ಅವರನ್ನು ಮತ್ತೆ ನಿಮ್ಗೆ ಯಾರೂ ಕೂಡ ಫೋರ್ಸ್ ಮಾಡ್ತಾ ಇಲ್ಲ ಅಲ್ವಾ ಅಂತ ಪ್ರತಿಯೊಂದು ಕೇಳಿದಾಗ, ಹೌದು, ನಾನು ಸ್ವಂತವಾಗಿಯೇ ಹೇಳ್ತಾ ಇದ್ದೀನಿ, ನಾನು ಸ್ವಂತವಾಗಿಯೇ ಯಾವುದೇ ಭಯ ಇಲ್ಲದೆ ಮಾಫಿ ಸಾಕ್ಷಿಗೆ ರೆಡಿ ಇದ್ದೀನಿ ಅಂತಲೇ ಪ್ರದೋಷ್ ಅವ್ರು ಹೇಳ್ತಾರೆ. ಆ ಟೈಮಲ್ಲಿ ದರ್ಶನ್ ಅವರ ಲಾಯರ್ ಇದ್ದಾರಲ್ವ, ಅವರು ಇವರು ಅಬ್ಜೆಕ್ಷನ್ ಈ ಟೈಮಲ್ಲಂತೂ ಮಾಡೋಕ್ಕೆ ಬರೋದಿಲ್ಲ. ಸೊ ಜಸ್ಟ್ ರಿಕ್ವೆಸ್ಟ್ ಅಂತ ಹೇಳಿ ಜಡ್ಜ್ ಮುಂದೆ ರಿಕ್ವೆಸ್ಟ್ ಮಾಡ್ತಾರೆ. ಇಲ್ಲಿ ಕೋರ್ಟು ಯಾವುದಂತ ಅಂದರೆ CCH 59 ಕೋರ್ಟು. ಹಾಗೆ ಜಡ್ಜ್ ಅವರು ಇಲ್ಲಿ ಸುಜಾತಾ ಮಡಿವಾಳಪ್ಪ ಸಾಂಬ್ರಾಣಿಯವರು ಇಲ್ಲಿ ಜಡ್ಜ್ ಆಗಿದ್ದಾರೆ. ಇವರ ಒಂದು ಮುಂದೆ ಅಂದರೆ ಇವರ ಕೋರ್ಟಲ್ಲಿ ಇವರು ತುಂಬ ವಿನಯವಾಗಿ ಒಂದು ರಿಕ್ವೆಸ್ಟನ್ನು ಇಡ್ತಾರೆ. ಹಷ್ಮತ್ ಪಾಷಾ ಅವರು ಅಂದರೆ ದರ್ಶನ್ ಅವರ ಅಡ್ವೊಕೇಟ್, ಇವರು ಅವರ ಪರವಾಗಿ ವಾದವನ್ನು ಮಾಡ್ತಾ ಇದ್ದಾರೆ. ಇತ್ತೀಚೆಗೆ ವಕೀಲರು ಇವರು ಬದಲಾಗಿದ್ದರು, ಇವರು ಬಂದಿರುವಂಥದ್ದು ಈಗ. ಅವರು ಅಂದರೆ ಹಷ್ಮತ್ ಪಾಷಾ ಅವರು
ಒಂದು ಕಡೆ ಜಡ್ಜಿಗೆ ರಿಕ್ವೆಸ್ಟ್ ಮಾಡ್ತಾರೆ ಅಷ್ಟೆ. ಅಂದರೆ ನೋಡಿ ಇವರು ಪ್ರದೋಷ್ ಅವರು ಹೊರಗಡೆ ಬರೋ ಅಂತಹ ಆಸೆಗೋಸ್ಕರ ಯಾರೋ ಆಮಿಷ ಒಡ್ಡಿರಬೇಕು, ನೀನು ಹೊರಗಡೆ ಬರ್ತೀಯಾ ಮಾಫಿ ಸಾಕ್ಷಿ ಹೇಳಿದ್ರೆ ಅಂತ ಹೇಳಿರಬಹುದು. ಅದಕ್ಕೋಸ್ಕರ ಹೇಳ್ತಾ ಇರಬಹುದು. ಇವರು ಸ್ವತಂತ್ರವಾಗಿ ಸಾಕ್ಷಿ ಹೇಳ್ತಾ ಇದ್ದಾರೋ ಇಲ್ವೋ, ತಮ್ಮದೇ ಓನ್ ಯೋಚನೆಯಿಂದ ಹೇಳ್ತಾ ಇದ್ದಾರೋ ಇಲ್ವೋ ಅನ್ನೋದನ್ನು ಸ್ವಲ್ಪ ಕನ್ಸಿಡರ್ ಮಾಡಬೇಕು ಅಂತ ಜಡ್ಜ್ ಮುಂದೆ ರಿಕ್ವೆಸ್ಟ್ ಮಾಡ್ತಾರೆ. ಆಗ ಜಡ್ಜ್ ಕೂಡ ಮೊದಲೇ ಹೇಳಿದ್ದಾರೆ ನೀವು ಅಬ್ಜೆಕ್ಷನ್ ಮಾಡೋಕ್ಕೆ ಬರೋದಿಲ್ಲ ಅಂತ. ಯಾಕಂತಂದರೆ ಯಾರೋ ಅವರಲ್ಲಿನೇ ಒಬ್ಬರು ಗ್ಯಾಂಗಲ್ಲಿರೋರು ಒಬ್ಬರು ಬಂದು ನಾನು ಮಾಫಿ ಸಾಕ್ಷಿ ಹೇಳ್ತೀನಿ ಅಂತಂದಾಗ ಇವರು ಅಬ್ಜೆಕ್ಷನನ್ನು ಹಾಕೋಕ್ಕೆ ಬರೋದಿಲ್ಲ. ಅದನ್ನು ಕೋರ್ಟ್ ಅಂದರೆ ಜಡ್ಜೇ ನಿರ್ಧಾರ ತಗೊತಾರೆ. ಅವರನ್ನು ಕನ್ಸಿಡರ್ ಮಾಡಬಹುದಾ ಸಾಕ್ಷಿಯಾಗಿ ಅಥವಾ ಇಲ್ವಾ, ಅವ್ರ ಪಾತ್ರ ಏನಿದೆ ಅಂತ ಅವರೇ ಕನ್ಸಿಡರ್ ಮಾಡಿ ಅವರೇ ಮುಂದೆ ಅವರನ್ನು ಮಾಫಿ ಸಾಕ್ಷಿಗೆ ರೆಡಿ ಅಥವಾ ಇಲ್ಲ ಅಂತ ಹೇಳ್ತಾರೆ. ಅದಾದಮೇಲೆ ಆ ಟೈಮಲ್ಲಿ ಅಂದರೆ ಮುಂದೆ ಅಕಸ್ಮಾತ್ ಏನಾದರೂ ಪ್ರೊಸೀಜರಲ್ಲಿ ತಪ್ಪಿದರೆ, ಸಾಕ್ಷಿ ಹೇಳೋದ್ರಲ್ಲಿ ಏನಾದರೂ ಇದನ್ನ ಆಗ್ತಾಯಿದ್ರೆ, ಎಡವಟ್ಟುಗಳಾಗ್ತಾಯಿದ್ರೆ, ಪ್ರೊಸೀಜರಲ್ಲಿ ಏನಾದರೂ ತೊಂದರೆಗಳಾಗ್ತಾಯಿದ್ರೆ ಆ ಟೈಮಲ್ಲಿ ಮಾತ್ರ ಅಬ್ಜೆಕ್ಷನ್ ಹಾಕಬಹುದು ದರ್ಶನ್ ಅವರ ವಕೀಲರು. ಅಲ್ಲಿವರೆಗೂ ಇವರು ಬೇರೆಯವ್ರ ದರ್ಶನ್ ಆಗಲಿ ಅಥವಾ ಸಹ ಆರೋಪಿಗಳು ಯಾರ್ಯಾರಿದ್ದಾರಲ್ಲ ಈ ಕೇಸಲ್ಲಿ ಅವ್ರು ಯಾರು ಕೂಡ ಅಬ್ಜೆಕ್ಷನ್ನ ಹಾಕೋ ಹಾಗಿಲ್ಲ ಅಂತ ಹೇಳಿ ಆಗುತ್ತೆ. ಇವತ್ತು ಇದು ಇಂಪಾರ್ಟೆಂಟ್ ಯಾಕಿರೋದು ಅಂತ ಅಂದರೆ ಈ ಪ್ರದೋಷನ್ನು ಕರೆದು ಆಲ್ರೆಡಿ ವಿಚಾರಣೆ ಮಾಡಾಗಿದೆ. ಅವರು ಕೂಡ ನಾನು ಸ್ವತಂತ್ರವಾಗಿಯೇ ಹೇಳ್ತಾ ಇದ್ದೀನಿ ಸಾಕ್ಷಿ ಅಂತ ಕೂಡ ಹೇಳಾಗಿದೆ. ಸೊ ಮುಂದೆ ಅವರ ಜಡ್ಜ್ಮೆಂಟ್ ಪ್ರಕಾರ ಆ ಸಾಕ್ಷಿಯನ್ನು ಅವರು ಹೇಳಿದ್ರೆ ದರ್ಶನ್ ಅವರಿಗೆ ಸ್ವಲ್ಪ ಕಷ್ಟ ಆಗೋದು ನಿಜ ಅಂತಲೇ ಹೇಳಬಹುದು. ನೋಡೋಣ, ಮುಂದಿನ ಅಪ್ಡೇಟ್ಗಳನ್ನು ನಾನು ನಮ್ಮ ಚಾನಲಲ್ಲಿ ನೀಡ್ತಾನೆ ಇರ್ತೀನಿ. ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡೋದನ್ನು ಮರಿಬೇಡಿ.